ಒಂದು ಮನ್ಸಿನ ಮಾತು ಹೇಳ್ಬೇಕಂತಲತ್ತೀನಿ. ಇಷ್ಟ ಆಗ್ತದೋ ಆಗಲ್ಲ ನನಗದು ಗೊತ್ತಿಲ್ಲ. ನನ್ನ ಮನ್ಸಿನ ಮಾತನ್ನ ಹೇಳಕ್ಕೆ ಇಷ್ಟಪಡತ್ತೀನಿ. ಯಾರ್ಯಾರಿಗೆ ಮದುವೆ ಆಗ್ಯದ ನೋಡ್ರಿ ಅವರೆಲ್ಲ ಹೆಣ್ಮಕ್ಳು ಏನು ಇಷ್ಟಪಡ್ತಾರೆ ಅಂದ್ರೆ ನಾನು ಮದುವೆ ಆಗ್ಯದಪ್ಪ, ನಾ ಸಾಯೋ ಟೈಮ್ನೂ ನಾ ಮುತ್ತೈದೆ ಆಗಿ ಸಾಯ್ಬೇಕಂತ ಕೇಸಿನಿ. ಯಾಕಂದ್ರೆ ಗೊತ್ತದ ರೀ, ಮುತ್ತೈದೆ ಸಾವು ಅನ್ನೋದು ಎಳ್ಳಕ್ಕಿಂತ ಒಳ್ಳೆ ಸಾವು ಅಂತಂತಾರಂತ. ಯಾಕೆ ಹಿಂಗೆ ಹೇಳಕತ್ತೀನಿ ನನಗೆ ಅದು ಗೊತ್ತಿಲ್ಲ. ಬಟ್ ಇವತ್ತು ನಾನು ಮುತ್ತೈದೆ ಉಳ್ಳಕ್ಕೆ ಹೋಗಿದ್ದ, ಅದಕ್ಕೆ ಈ ಮಾತು ನನಗೆ ನೆನಪು ಬಂತು, ಅದಕ್ಕೋಸ್ಕರ ಹೇಳಕತ್ತೀನಿ. ಕೊಳ್ಳಾಗ ತಾಳಿ, ಈಗ ಸಿಂಧೂರ, ಮತ್ತಂದ್ರೆ ಬಿಂದಿ, ಕೈಯಾಗ ಬಳಿ ನಾವೆಲ್ಲ ಹಾಕೋತೀವಿ. ಮತ್ತಂದ್ರೆ ನೋಡ್ರಿ ಕಾಲುಂಗ್ರ, ಇವೆಲ್ಲ ನೋಡ್ರಿ ಹೆಣ್ಮಕ್ಳಿಗೆ ನೋಡ್ರಿ ಒಂದು ಏನೋ ಅಂತಾರಲ್ಲ, ಒಂದು ಖುಷಿ ಕೊಡ್ತದ್ರಿ. ಹೌದಿಲ್ಲ? ಖರೆಯಾದ ಸುಳ್ಳದ ನನಗೆ ನೀವೆಲ್ಲರೂ ಹೇಳ್ರಿ. ಅದ್ರ ಬೇರೆ ಅವರೆಲ್ಲ ಕಾಲಿಗೆಲ್ಲ ಆಲ್ತಾದು ಎಲ್ಲ ಹಚ್ಚಿದಾರೆ ನೋಡ್ರಿ ಅವ್ರ ಕಡೆ ನಿಂತು. ಈಗ ನೋಡ್ರಿ, ನಾವು ಯಾವುದೇ ಊರಾಗಿರಲ್ಲಕ್ರಿ, ಆದರೆ ಯಾವುದೇ ಸ್ಟೇಟ್ನಾಗ ಇರ್ಲಕ್ಕೆ, ಯಾವುದೇ ಭಾಷೆ ಇರ್ಲಕ್ಕೆ, ಆದರೆ ಹೆಣ್ಮಕ್ಳೆಲ್ಲ ಒಂದೇ. ಹೌದಲ್ರಿ? ಸೊ ಹೇಳಬೇಕಂತ ಆಸೆ ಇತ್ತು, ಹೇಳಕತ್ತೀನಿ. ನನ್ನ ಮಾತಿನಾಗ ಸರಿ ಇದ್ದರೆ ತಪ್ಪಿದ್ದಾರೆ ನನಗೆ ಕ್ಷಮಿಸ್ಬಿಡ್ರಿ ಎಲ್ಲರೂ. ಅದರ ಮುತ್ತೈದೆತನ ಆಗಿ ಇರ್ಬೇಕ್ರಿ ಹೆಣ್ಮಕ್ಳು ಅಂದ್ರೆ.